ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಅದರದ್ದು ಜಲಕ್ ನೋಡ್ಬೋದು ವೇದಿಕೆ ಮೇಲೆ 100% ಇಲ್ಲಿದವ್ರು ಎಲ್ಲರೂ ನೋಡ್ಬೇಕು. ಆಗಿದ್ದಾಗೋಗ್ಲಿ ಒಂದು ಸಾಂಗ್ 17ರ ಚಿರ ಯುವತಿ ಮಾಲ್ತಿ ಮಂಗ್ ಬರ್ಲಿ ಚಪ್ಪಾಳೆ. ವೇದಿಕೆ ಮೇಲೆ ವಾಲಂಟ್ರಿಯಾಗಿ ಬಂದಂತ ಎಲ್ಲ ದೊಡ್ಡ ಘಟಾನ್ಘಟಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದೇ ಸಮಯದಲ್ಲಿ ಒಂದು ಹೇಳ್ತೀನಿ, ಪ್ರೊಡ್ಯೂಸರ್ ಇದ್ದೀರಿ, ಆರ್ಟಿಸ್ಟ್ ಇದ್ದೀರಿ, ಮ್ಯಾನೇಜರ್ ಇದ್ದೀರಿ, ಇಷ್ಟೆಲ್ಲ ಹೊಗಳ್ತಾ ಇದ್ದೀರಾ. ಈಗ ನಾನು ಇವತ್ತಿದ್ದೋಳು ನಾಳೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಹಂಗೇನಾದ್ರೂ ಆದ್ರೆ ನನ್ನ ದೇಹನ ದಾನ ಮಾಡಿ 20 ವರ್ಷ ಆಯ್ತು. ಆ ಥರ ಏನಾದರೂ ಆದರೆ ನನ್ನ ಶವನ ಆಸ್ಪತ್ರೆಗೆ ಮುಟ್ಟಿಸ್ಬಿಡ್ರಿ, 4 ಜನಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನೀವಾದ್ರೂ ಹಿಂಗೆಲ್ಲ ಮಾತಾಡ್ಬಾರ್ದು. ಹಿಂಗೆಲ್ಲ ಎಲ್ಲರ ಮುಂದೆ ನೋಡಿ ನಿಮ್ಮ ಮೊಮ್ಮಕ್ಕಳೆಲ್ಲ ಅಳ್ತಾ ಇದಾರೆ ಅಲ್ಲಿ. ಬಿಡ್ತು ಅನ್ನಿ. ಇನ್ನೊಂದ್ಸರಿ ಜೋರಾಗಿ ಹೇಳಿ. ಬಿಡ್ತು ಅಷ್ಟೇ, ಮುಗಿದೋಯ್ತು. ಆಮೇಲೆ ಇವಾಗ ಸದ್ಯಕ್ಕೆ ಅಷ್ಟೇ. ಥ್ಯಾಂಕ್ ಯು ಅಜ್ಜಿ. ಇನ್ನೊಂದ್ಸರಿ ಬನ್ನಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಈಗ ಬರ್ತಿರೋರು ಈ ಒಂದು ಧಾರಾವಾಹಿಯ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಇವರು ಬಂದ ಮೇಲೆನೆ ಒಂದು ಹೊಸ ಅಧ್ಯಾಯ ಶುರು ಆಗಿದ್ದು, ಈಗ ವೇದಿಕೆ ಮೇಲೆ ತಮ್ಮ ಡ್ಯಾನ್ಸ್ ಮೂಲಕ ಎಲ್ಲರನ್ನ ರನ್ಸಾಗಿ ಬರ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ಅಮೃತಧಾರಿಯ ಮಿಂಚು ಹಾಗೂ ಅಪ್ಪು. ಏನ್ ಎನರ್ಜಿ, ಎಲ್ಲ ನಿಮ್ಮ ಅಪ್ಪನ ತರನೇ ಕಣೋ. ಈಗ ಯಾವ ಅಪ್ಪನ ಬಗ್ಗೆ ಮಾತಾಡ್ಲಿ? ಒರಿಜಿನಲ್ ಅಪ್ಪನ ಬಗ್ಗೆ ಮಾತಾಡ್ಲಾ, ಸೀರಿಯಲ್ ಅಪ್ಪನ ಬಗ್ಗೆ ಮಾತಾಡ್ಲಾ? ಇಬ್ರು. ಬೆಳೆಯುವ ಮಗು ಯಾರನ್ನೂ ಬಿಟ್ಕೊಡಲ್ಲ ಅನ್ನತ್ತೆ. ಈ ಕರೆಕ್ಟ್ ಆಗಿ ಎರಡರಲ್ಲಿ ಒಂದು ಚಾಯ್ಸ್ ಮಾಡಿ. ರಿಯಲ್ ಅಪ್ಪನ ಫಸ್ಟ್ ರೀಲ್ ಅಂತಾನಲ್ರಿ. ಆಗ್ಲಿ, ರೀಲ್ ಅಪ್ಪನ ಬಗ್ಗೆ ನಿಂಗೇನ್ ಇಷ್ಟ? ರೀಲ್ ಅಪ್ಪ ಅಂದ್ರೆ ಅವರು ಹಗ್ ಮಾಡ್ಬೇಕು ಅಂದ್ರೆ ಫುಲ್ ಟೈಟ್ ಆಗಿ ಹಗ್ ಮಾಡ್ತಾರೆ. ಅಂತ ಟೈಟ್ ಆಗಿ ಅಂತ ಹಗ್ ಮಾಡ್ತಾರ. ಆಯ್ತು, ಆಮೇಲೆ? ಆದ್ರೆ ರಿಯಲ್ ಅಪ್ಪ ಅಂತ ಹಂಗ್ ಮಾಡ್ಬಿಡ್ತಾರೆ. ಹಗ್ ಮಾಡ್ಬೇಕಾದ್ರೆ ಸೌಂಡ್ ಬರೋದು ಇವತ್ತೇ ಫಸ್ಟ್ ಗೊತ್ತಾಯ್ತು. ಅಂತ ಹೆಂಗ್ ಬರ್ತದಲ್ಲ ಸೌಂಡ್? ಅಂದ್ರೆ ಡಮ್ ಅಂತ ಹಿಂಗೆ ಮಾಡ್ತೀವಲ್ಲ, ಹೆಂಗೆ ಮಾಡಿ ತೋರ್ಸು. ಅಮ್ಮ ಡಮ್ ಅಂತ. ಸರಿ, ಈಗ ಎಲ್ಲಾ ಕಡೆ ಎಲ್ಲೇ ಹೋದ್ರು ಅಪ್ಪು ಅಂತಾರೆ. ಯಾರ ಮನೆಗೆ ಹೋದ್ರು ಅಪ್ಪುಗೋಸ್ಕರ ಅಮೃತಧಾರೆ ನೋಡ್ತೀನಿ ಅಂತ ಹೇಳ್ತಾರೆ. ಎಷ್ಟು ಖುಷಿ ಆಗತ್ತೆ ನಿಂಗೆ? ಅಂದ್ರೆ ಅವ್ರ ಮನೆಗೆ ಹೋದಾಗ ನಂಗೆ ಅಳು ಬರಂಗಾಗುತ್ತೆ, ಆದ್ರೆ ನಾನು ತಡ್ಕೋತೀನಿ ಅಷ್ಟೇ. ಯಾಕೆ? ಅಂದ್ರೆ ಅವರು ಹೊಗಳ್ತಾರಲ್ಲ, ಅದಕ್ಕೆ ಸ್ವಲ್ಪ ನನ್ಗೂ ಬೇಜಾರಾಗುತ್ತೆ. ಖುಷಿ ಆಗ್ಬೇಕಣ ಅದಕ್ಕೆ. ಅಂದ್ರೆ ಅವರೆಲ್ರು ತಪ್ಕೋತಾರಲ್ಲ, ಕೆಸ್ಕೋತಾರಲ್ಲ, ಅದಕ್ಕೆ. ಅವ್ರು ತಪ್ಕೊಂಡಾಗ್ಲೂ ಡಮ್ ಡುಮ್ ಡುಮಾರ್ ಅಂತ ಏನಾದ್ರು ಸೌಂಡ್ ಬರುತ್ತೇನಪ್ಪ? ಅಯ್ಯೋ, ಯಾಕೆ ಬರಲ್ಲ? ಇದಕ್ಕಿಂತ ಡಬಲ್ ಬರುತ್ತೆ. ಬಲೆ ಸೌಂಡು ಮಗನ ಎತ್ಬಿಟ್ಟಿದ್ದೀರಿ ತಾವು. ಆನಂದ್ ಅವ್ರೆ, ಏನ್ ಫೀಡ್ ಮಾಡ್ತೀರಿ ಮಗುಗೆ? ಇಲ್ಲ, ಅವನು ಸ್ವಲ್ಪ ನನಗೆ ಎಮೋಷನಲ್. ಸಾಮಾನ್ಯ ಎಲ್ಲರ ಮನೆಗೆ ಹೋದಾಗ ಸ್ಪೆಷಲಿ ಏಜ್ ಆದವರು ಅಜ್ಜಿರು ಅವ್ರ ಮೊಮ್ಮಕ್ಕಳನ್ನ ನೋಡ್ದಂಗೆ ಇವನ್ಗೂ ತುಂಬಾ ಮುದ್ದು ಮಾಡ್ತಾರಲ್ಲ, ಅವ್ನು ಸ್ವಲ್ಪ ಎಮೋಷನಲ್, ಸ್ವಲ್ಪ ಹಂಗೇನೆ ಖುಷಿಗೆ ಕಣ್ಣೀರ್ ಹಾಕ್ಬಿಡ್ತಾನೆ ಹಂಗೆ. ಸರಿ, ಈಗ ನಿಂಗೆ ಇನ್ನೊಂದು ಪ್ರಶ್ನೆ. ನಿಂಗೆ ಗೌತಮ್ ಅಪ್ಪ, ಭೂಮಿಕಾ ಅಮ್ಮ, ಇಬ್ರಲ್ಲಿ ಯಾರು ಜಾಸ್ತಿ ಇಷ್ಟ ನಿಂಗೆ? ಇಬ್ರು. ಬೆಳೆಯೋನು ಅವನು. ಆದ್ರೂ ಇವಾಗ ಒಬ್ಬರ ಹೆಸರು ಮಾತಾ ತಗೋಬೇಕು. ಗೌತಮ್ ಸರ್. ಯಾಕೆ? ಯಾಕಂದ್ರೆ ಅವರು ನನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ, ಅದಕ್ಕೆ. ಜಾಸ್ತಿ ಪ್ರೀತಿ ಮಾಡ್ತಾರೆ. ಸೋ ನೈಸ್. ಹೇಳ್ಬಿಡಿ ಇಲ್ಲಿ ನಾನು ಐ ಲವ್ ಯು ಅಪ್ಪ ಅಂತ. ಐ ಲವ್ ಯು ಪಪ್ಪಾ. ಹಾಯ್ ಮಿಂಚು. ಈ ಮಿಂಚು ಪಾತ್ರ ನಿನಗೆ ಎಷ್ಟು ಇಷ್ಟ ಆಗ್ತಾ ಇದೆ? ನನಗೆ ತುಂಬಾನೇ ಇಷ್ಟ ಆಗ್ತಿದೆ. ಅದೇ ಎಷ್ಟು? ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಿದೆ. ಒಳ್ಳೆ ಪ್ರಶ್ನೆ. ನಾನು ಹೆಂಗ್ ಕೇಳ್ತಾ ಇದ್ದೀನಿ ಹಂಗೆ ವಾಪಸ್ ಬರ್ತಾ ಇದೆ. ಈಗ ಎಷ್ಟು ಅನ್ನೋದನ್ನ ಅವ್ರನ್ನ ಕೇಳ್ಬಿಡ್ತೀನಪ್ಪ. ಅಮೃತಧಾರಿಯ ಪ್ರೊಡ್ಯೂಸರ್ ಮಿಸ್ಟರ್ ಮಹೇಶ್, ಬನ್ನಿಪ್ಪ ವೇದಿಕೆ ಮೇಲೆ ಬನ್ನಿ. ಮಿಸ್ಟರ್ ಮಹೇಶ್, ವೆಲ್ಕಮ್ ಟು ದ ಶೋ. ಎಸ್, ಹೇಳಿ. ಮಿಂಚು ಪಾತ್ರದ ಬಗ್ಗೆ ಒಬ್ಬ ನಿರ್ಮಾಪಕರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ಏನಂದ್ರೆ, ರೈಟರ್ ಆಗಿ ತುಂಬಾ ಕ್ಯಾರೆಕ್ಟರ್ಸ್ ನಾನು ಹುಟ್ಟಿಸಿದ್ದೀನಿ. ಸೊ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಜನಕ್ಕೆ ಇಷ್ಟ ಆದಾಗ ಎಷ್ಟು ಖುಷಿ ಆಗುತ್ತೆ ಅಪ್ಪನಾಗ ನನಗೆ. ಸೊ ಅದೇ ತರ ಈ ಕ್ಯಾರೆಕ್ಟರ್ ನೀವೆಲ್ಲ ಹೊಗಳಿದ್ರೆ ನಿಜವಾದ ತಂದೆಯಾಗಿ ನನಗೆ ತುಂಬಾ ಖುಷಿ ಆಗುತ್ತೆ.
ಇದು ನನ್ನ ಮಗಳು ನೈನಿಕಾ ಎಂ ರಾವ್ ಅಂತ. ಸೊ ಮಿಂಚು ಪಾತ್ರದಲ್ಲಿ ಇವಳು ಅಭಿನಯಿಸ್ತಾ ಇರೋದು ಇವಳ ತುಂಬಾ ದಿನದ ಕನಸು. ಆಕ್ಚುಲಿ ನಾ ಈ ಸೀರಿಯಲ್ ಪ್ರೊಡ್ಯೂಸ್ ಮಾಡೋವಾಗ ಏನ್ ಹೇಳಿದ್ಲು ಅಂದ್ರೆ ಇವ್ರಿಗೆ ಛಾಯಾ ಸಿಂಗ್ ಅವ್ರು ತುಂಬಾ ಇಷ್ಟ. ಸೊ ಇವಳು ಏನ್ ಹೇಳಿದ್ಲು ಅಂದ್ರೆ ಭೂಮಿಕಾಗೆ ಹೆಣ್ಮಗು ಹುಟ್ಟಿದ್ರೆ ನನ್ನ ಹತ್ರ ಆಕ್ಟ್ ಮಾಡಿಸ್ತೀಯ ಅಂತ ಕೇಳಿದ್ಲು. ಅಪ್ಪ ಒಂದ್ ಮಗು ಅಲ್ಲ 2 ಮಗು ಹುಟ್ಸಾದ್ರು ಸರಿ ನಿನ್ನನ್ನೇ ಆಕ್ಟ್ ಮಾಡಿಸ್ತೀನಿ ಅಂದಿದ್ದೆ. 2 ಮಗು ಹುಟ್ಸಿದ್ವಿ, ಒಂದ್ ಮಗು ಕಳೆದಾಗಿ ಕೊನೆಗೆ ಅವಳೇ ಆಕ್ಟ್ ಮಾಡಿದ್ಲು. ನನಗೆ ಬಹಳ ಖುಷಿ ಇದೆ. ಮಿಂಚು ಪಾತ್ರದ ಬಗ್ಗೆ ನಮ್ಮ ಭೂಮಿಕಾ ಅವ್ರ ಹತ್ರ ಕೇಳಕ್ ಇಷ್ಟಪಡ್ತೀನಿ. ಮಿಂಚು ಪಾತ್ರ ಸೀರಿಯಲ್ ಅಲ್ಲಿ ತುಂಬಾನೇ ಮುದ್ದು ಅಂಡ್ ನಿಜ ಜೀವನದಲ್ಲಿ ಅದಕ್ಕಿಂತ ಮುದ್ದು. ಶಿ ಇಸ್ ವೆರಿ ವೆಲ್ ಬಿಹೇವ್ಡ್. ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡಿದ ತಕ್ಷಣ ಮಹೇಶ್ ಸರ್ಗೆ ಹೇಳಿದೆ, ದಯವಿಟ್ಟು ನಿಮ್ಮ ಮಿಸ್ಸಸ್ಗೂ ಹೇಳಿ, ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ. ಶಿ ಇಸ್ ವೆರಿ ವೆಲ್ ಬ್ರಾಟ್ ಅಪ್. ಅವ್ರ ಬಿಹೇವಿಯರ್ ಇಂದ ತಂದೆ ತಾಯಿ ಏನ್ ಹೇಳ್ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಪ್ಪು ಅಂತೂ ಹಿ ಈಸ್ ಪವರ್, ನಿಜವಾಗ್ಲು ಹಿ ಈಸ್ ಲೈಕ್ ಒಂದು ಚೋಟಾ ಪಟಾಕಿ. ಆ ಮಕ್ಕಳು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂಡ್ ದೇ ಇಂಪ್ರೊವೈಸ್, ದೇ ರಿಮೆಂಬರ್ ಎವ್ರಿಥಿಂಗ್. ಲಕ್ಕಿ ದಟ್ ವಿ ಆರ್ ಲೈಕ್ ಹ್ಯಾವಿಂಗ್ ಆಪರ್ಚುನಿಟಿ ಟು ವರ್ಕ್ ವಿತ್ ದೆಮ್. ಥ್ಯಾಂಕ್ ಯು ಸೋ ಮಚ್ ಅಪ್ಪು. ಥ್ಯಾಂಕ್ ಯು ಮಿಂಚು. ಥ್ಯಾಂಕ್ಸ್ ಮ್ಯಾಮ್. ಬಟ್ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಅಮೃತಧಾರೆ ಇಡೀ ಕಥೆಗೆ ಟ್ವಿಸ್ಟ್ ಕೊಟ್ಟಿರೋಂಥ ಪುಟಾಣಿಗಳಿವರು. ಈ ತರನೇ ಇನ್ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇರಿ, ಓಕೆನಾ? ನೀವು ನಮ್ಗೆಲ್ಲ ಟಾಸ್ಕ್ಗಳು ಕೊಟ್ರಲ್ಲ, ನಾನು ನಿಮ್ಗೆ ಒಂದು ಟಾಸ್ಕ್ ಕೊಡ್ತೀನಿ, ನೀವು ಮಾಡಬೇಕು. ಹೇಳಪ್ಪ, ಅದೇನು ಹೇಳಪ್ಪ. ನಾನು ಮಾಡ್ದಂಗೆ ಮಾಡಬೇಕು. ನೀನ್ ಮಾಡ್ದಂಗೆ ನಾನು ಮಾಡ್ಬೇಕಾ? ಸರಿ ಆಯ್ತು. ಏನೇನೆಲ್ಲ ಮಾಡಿಸ್ತಾರಪ್ಪ. ಆಯ್ತು, ಮಾಡು ಮಾಡು. ರೇ ಆನಂದ್, ಏನ್ರಿ ಇದು? ಆಮೇಲೆ ನನ್ನ ಕೈಯೆಲ್ಲ ಆಗಲ್ಲ ಕಣ. ಕೈ ಯೂಸ್ ಮಾಡಬಾರ್ದು. ಹಾ, ಹಂಗೆ ಹೇಳಿ. ರೆಡಿ? 10, 9, 8, 7, 8. ನೋ, ಬಿದ್ದವ್ರ ಕೈ ಎತ್ತಕ್ಕೆ ನಿರ್ಮಾಪಕರಿರ್ಬೇಕು ಕಣೋ. ಅನ್ನದಾತ್ರಿಗೆ ಬರ್ಲಿ ಚಪ್ಪಾಳೆ. ನಿಂಗೆ ಇದು ಇವಾಗ ಅರ್ಥ ಆಗಲ್ಲ ಕಣೋ, ಇನ್ನೊಂದು 15 ವರ್ಷ ಆಗ್ಲಿ, ಆಮೇಲೆ ಎಲ್ಲ ಅರ್ಥ ಆಗತ್ತೆ, ಓಕೆನಾ? ಓಕೆ. ನಮ್ಮ ಮಿಂಚುಗೆ, ಅಪ್ಪುಗೆ ಹಾಗೂ ನಮ್ಮ ಮಹೇಶ್ ಸರ್ಗೆ ಬಲಿದಾದ ಚಪ್ಪಾಳೆ. ಈಗ ನಿಮ್ಗೆ ಡೈಮಂಡ್ಗಳು ಪ್ರಶ್ನೆ ಕೇಳೋಂತ ಸಮಯ, ಓಕೆನಾ? ಓಕೆ. ಯಾರು ಕೇಳ್ತೀರಿ ಪ್ರಶ್ನೆ ಇವರಿಗೆ? ಅಪ್ಪು, ಪ್ರಶ್ನೆ ನಿನ್ಗೆ. ನೀನು ಇಷ್ಟು ಚಬ್ಬಿಯಾಗಿ ಗುಂಡಾಗಿ ಮುದ್ದಾಗಿದೀಯಾ, ಆದ್ರೆ ಇವಳು ಮಾತ್ರ ಸಣ್ಣ ಇದ್ದಾಳೆ. ಅವಳಿಗೆ ಊಟ ನೀನು ಎಲ್ಲ ನೀನೇ ತಿಂದ್ಬಿಡ್ತೀಯೋ? ಅಮ್ಮ ಮಾಡ್ಕೊಟ್ಟಿದ್ದು ಇವಳಿಗೂ ಸ್ವಲ್ಪ ಕೊಡ್ತೀಯೋ? ಯಾಕಂದ್ರೆ ನಮ್ಮ ರಿಯಲ್ ಅಜ್ಜಿ ಹಿಂಗ್ ಮಾಡಿ ಕಳಿಸ್ತಾರೆ. ರಿಯಲ್ ಅಜ್ಜಿನೇ ಹಿಂಗ್ ಮಾಡಿ ಕಳಿಸ್ತಾರೆ. ಯಾಕಂದ್ರೆ ಚೋಟ ಬಿಂತರ. ಆ ಮಿಂಚುನ ನಿನ್ ಜೊತೆಗೆ ಕರ್ಕೊಂಡು ಹೋಗಲ್ಲ? ಮಿಂಚುನ ಕರ್ಕೊಂಡು ಹೋಗ್ತೀನಿ, ಅವಳು ಆಗ್ಬಿಡ್ಲಿ ಹಂಗೆ. ಬಹಳ ಒಳ್ಳೆ ಪ್ರಶ್ನೆ ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್